ಬಸವ ಜಯಂತಿ ಆಚರಣೆ. ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆಗೆ ಗಣ್ಯ ಮಹನೀಯರಿಂದ ಮಾಲಾರ್ಪಣೆ. ಮೇ 3ರಿಂದ 7ರವರೆಗೆ ವಾಸವಿ ಜಯಂತಿ, ಸಾವಿತ್ರಿ ಪುರುಷೋತ್ತಮ. ಅಸ್ಪಷ್ಟ ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ತರಾಟೆ, ಮಾನಪ್ಪ ವಜ್ಜಲ್. ಮತ್ತು ಜನಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಿ ಜಾಲಹಳ್ಳಿಯ ಶ್ರೀಗಳು. ವಾರ್ತೆಗಳ ವಿವರ. 12ನೇ ಶತಮಾನದಲ್ಲಿ ಬಸವಣ್ಣನವರ ಆದರ್ಶಗಳನ್ನು ಎಲ್ಲರ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ರಾಯಚೂರು ಲೋಕಸಭಾ ಸದಸ್ಯರಾದ ಜಿ. ಕುಮಾರ್ ನಾಯಕ್ ಹೇಳಿದರು. ಏಪ್ರಿಲ್ 30ರ ಬುಧವಾರದಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಮಾಜದಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳಿಗೂ ವಿಶ್ವಗುರು ಬಸವಣ್ಣನವರ ಸಂದೇಶಗಳಲ್ಲಿ ಪರಿಹಾರವಿದೆ. ಬಸವಣ್ಣನವರ ಸಂದೇಶಗಳು ಸರ್ವಕಾಲಕ್ಕೂ ಜೀವಂತವಾಗಿರುತ್ತವೆ. ಅವರ ವಚನಗಳಲ್ಲಿರುವ ಅಂಶಗಳು ಇಂದಿಗೂ ಜೀವಂತವಾಗಿವೆ ಎಂದರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಯಾರನ್ನ ಇಟ್ಕೊಂಡಿದ್ವಿ ಅಂತ ಮಹಾಪುರುಷನ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂಥದ್ದು ನಮಗೆ ನಿಮ್ಮೆಲ್ಲರಿಗೂ ಸಂತೋಷವನ್ನು ತಂದುಕೊಡುವಂತ ವಿಚಾರ. ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಆ ಮಹಾಪುರುಷನ ಸಂದೇಶವನ್ನು ಮೆಲುಕು ಹಾಕೋದ್ರ ಜೊತೆಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತ, ನಮ್ಮ ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ಗಮನ ಹರಿಸ್ತಾ ಇದ್ದೇವೆ. ಈಗ ಸದ್ಯಕ್ಕಂತೂ ನಮ್ಮ ದೇಶದಲ್ಲಿ ಒಂದು ಬಹಳ ವಿಚಿತ್ರವಾದಂತಹ ಸನ್ನಿವೇಶ ಇರುವಂತ ನಾವು ನೋಡ್ತಾ ಇದ್ದೀವಿ. ಹೊರಗಡೆಯಿಂದ ರಾಷ್ಟ್ರದ ಮೇಲೆ ದಾಳಿ ನಡೆಸಿರುವಂಥದ್ದು, ಅಮಾಯಕರಾದಂತಹ ಪ್ರವಾಸಿಗರ ಮೇಲೆ ಏನು ಹಲ್ಲೆ ನಡೆದು ಅವರನ್ನ ಕೊಲೆ ಮಾಡುವಂಥದ್ದು, ಈ ರೀತಿಯ ವಿಷಾದನೀಯವಾದಂತಹ ಸಂದರ್ಭದಲ್ಲಿ ನಾವು ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಈ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರರ ಸಂದೇಶವೇ ನಮಗೆ ಎಲ್ಲ ಸಮಸ್ಯೆಗಳಿಗೆ ಒಂದು ರೀತಿಯ ದಾರಿ ತೋರುವಂತ ಒಂದು ಬೆಳಕು ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಮನುಷ್ಯನ ನಡುವೆ ಯಾವ ರೀತಿಯ ಗೊಂದಲ, ಗಲಭೆ, ಈರ್ಷೆ, ಮತ್ಸರ, ದ್ವೇಷ ಇವೆಲ್ಲ ಇದೆ ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಮಹಾಮಾನವತಾವಾದಿ ಬಸವೇಶ್ವರರು ಸಾರಿದಂತಹ ಮಾನವತೆಯ ಸಂದೇಶ 12ನೇ ಶತಮಾನದಲ್ಲಿ ಯಾವ ರೀತಿ ಪ್ರಸ್ತುತತೆಯನ್ನು ಪಡೆದಿತ್ತೋ ಅದೇ ರೀತಿಯ ಪ್ರಸ್ತುತತೆಯನ್ನ ಇವತ್ತಿನ ದಿವಸವೂ ನೋಡ್ತಾ ಇದ್ದೇವೆ. ಅದು ಆ ಮಹಾಪುರುಷನ ಸಂದೇಶದ ಮಹಾತ್ಮೆ. ಆದ್ರೆ ಅದು ಮನುಷ್ಯ ಕುಲದ ಒಂದು ದಾರುಣ ಪರಿಸ್ಥಿತಿಯೂ ಸಹ ಅನಿಸ್ತದೆ. 12ನೇ ಶತಮಾನದಲ್ಲಿ ಹೇಳಿದಂತಹ ಸಂತನ ಮಾತು ಇವತ್ತೂ ಕೂಡ ನಾವು ಪೂರ್ಣವಾಗಿ ಆಚರಣೆಗೆ ತಂದಿಲ್ಲ. ಅದರ ಅವಶ್ಯಕತೆ ಇದೆ ಅನ್ನೋದು ನಮಗೆ ಬಹಳ ಕಠೋರವಾಗಿ ನಮಗೆ ಇವತ್ತು ಗೊತ್ತಾಗ್ತಾ ಇದೆ.
ಆದರೆ ಇವತ್ತಿನ ದಿವಸ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಬೆಳಿಗ್ಗೆ ಮಹಾತ್ಮನ ನೆನೀತ ಇವತ್ತಿನ ದಿವಸ ಇಲ್ಲಿ ಅವರ ಸಂದೇಶಗಳನ್ನ ನಾವು ನೆನೆಸ್ಕೊಳ್ತಾ ಇರುವಂತದ್ದು ನಮ್ಗೆ ನಿಜವಾಗಿ ಒಂದು ಆಶಾ. ಈ ವೇಳೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಮಾತನಾಡಿ, ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಬಸವಣ್ಣನವರಾಗಿದ್ದಾರೆ. ಬಸವಣ್ಣನವರು ಪ್ರಜಾಪ್ರಭುತ್ವದ ಪ್ರಥಮ ಬುನಾದಿಯನ್ನು ಹಾಕಿದವರು. ಮುಂದಿನ ದಿನಗಳಲ್ಲಿ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಪಾಲಿಸಬೇಕು. ಅವರ ಕನಸು ನನಸಾಗುವಂತೆ ಮಾಡಬೇಕು ಎಂದು ಹೇಳಿದರು. ಭೇದ ಭಾವ ಇತ್ತು. ಅಂತ ಸಂದರ್ಭದಲ್ಲೂ ಅವರು ತಮ್ಮ ಸ್ವಂತ ಜಾತಿನ ತೊರೆದು ಈ ಸಮಾಜದಲ್ಲಿ ಏನು ಒಂದು ಅನ್ಯಾಯ ಆಗ್ತಾ ಇದೆ, ಏನು ಒಂದು ವರ್ಣದ ಆಧಾರದ ಮೇಲೆ ಭೇದ ಭಾವ ನಡೀತಾ ಇತ್ತು, ಸೊ ಅದ್ರ ಮುಂದೆ ಅದನ್ನ ವಿರುದ್ಧ ಒಂದು ಯುದ್ಧವೇ ಮಾಡಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ, ಅವನು ಯಾರೇ ಜಾತಿ ಇರ್ಲಿ, ಯಾರೇ ಧರ್ಮ ಇರ್ಲಿ, ಗಂಡಿರ್ಲಿ ಹೆಣ್ಣಿರ್ಲಿ, ಎಲ್ಲರೂ ಸಮಾನರು, ಎಲ್ಲರಿಗೂ ಒಂದೇ ರೀತಿ ಹಕ್ಕಿರ್ಬೇಕು. ಮತ್ತೆ ದೇವರ ಮುಂದೆ ಎಲ್ಲರೂ ಸಮಾನರು, ಯಾವುದೇ ಜಾತಿಯವರು ಮೇಲಿಲ್ಲ ಕೆಳಗಿಲ್ಲ ಅಂತ ಅವಾಗಲೇ 12ನೇ ಶತಮಾನದಲ್ಲೇ ಬಸವಣ್ಣನವರು ಹೇಳಿರ್ತಾರೆ. ಸೊ ಅದು ಈಗಲೂ ಸಾಕಷ್ಟು ನಮ್ಗೆಲ್ಲ ಅದು ತುಂಬಾ ರೆಲೆವೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವಾಗ ನಾವು ಕಂಪೇರ್ ಮಾಡಿದ್ರೆ ಈಗ ಇನ್ನೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿ ಅಸಮಾನತೆ ಇನ್ನೂ ಇದೆ. ಜಾತಿ ಆಧಾರದ ಮೇಲೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇನ್ನೂ ಸಾಕಷ್ಟು ನಮ್ಮಲ್ಲಿ ಅಸಮಾನತೆ ಇದೆ. ಆ ಅಸಮಾನತೆಯನ್ನ ಎಲ್ಲರೂ ಸೇರಿ ನಾವೆಲ್ಲ ಕೈ ಜೋಡಿಸಿದ್ರೆ ಅಷ್ಟೇ ನಾವು ಅದನ್ನ ಸರಿ ಮಾಡಕ್ಕೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಹೆಚ್ಚಾಗಿ ನಾವು ಎಲ್ಲಿ ತನಕ ಕಡು ಬಡವರು, ದೋಷಿತರು, ದಮನಿತರಿಗೆ ನಾವು ಶೈಕ್ಷಣಿಕವಾಗಿ ಅವ್ರನ್ನ ನಾವು ಬಲ ಪಡಿಸಲ್ಲ. ಎಲ್ಲಿ ತನಕ ನಾವು ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಂದು ಅವ್ರಿಗೆ ಉದ್ಯೋಗ ಅಥವಾ ಸ್ವಂತ ಅವರೇ ಒಂದು ಏನು ಎಂಟರ್ಪ್ರಿನಿಯರ್ಶಿಪ್ ಅಂತ ಹೇಳಿ. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ಕಲಬುರಗಿ ಶರಣ ಸಾಹಿತ್ಯ ಮಹಾಂತೇಶ್ ಎಸ್ ಕುಂಬಾರ ಹೋವಿನಹಳ್ಳಿ ಉಪನ್ಯಾಸ ನೀಡಿದರು. ಈ ವೇಳೆ ಚಿಕ್ಕಸುಗೂರು ಚೌಕಿ ಮಠದ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್, ಸಮಾಜದ ಮುಖಂಡರಾದ ಶರಣಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಮಿರ್ಜಾಪುರು, ರಾಜನಗೌಡ ಕೋಳೂರು, ಜೆ ಬಸವರಾಜ್, ಹರವಿ ನಾಗನಗೌಡ, ಶಿವಶರಣ ರೆಡ್ಡಿ, ಬಸವರಾಜ ದರೂರು ಸೇರಿದಂತೆ ಇತರರಿದ್ದರು. 12ನೇ ಶತಮಾನದಲ್ಲಿ ಸಮಾನತೆ ಸಾರಿದ ಬಸವಣ್ಣನವರ ಜಯಂತಿಯ ಅಂಗವಾಗಿ ಇಂದು ಬೆಳಗ್ಗೆ ನಗರದ ಬಸವೇಶ್ವರ ವೃತ್ತದ ಪ್ರತಿಮೆಗೆ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧಾಂತ ಕಲಿದೇವಯ್ಯ ಬಸವಯ್ಯ ಅಸಮಾಸನವತಾರ ಮಾರುತಿಯ ತಾಳಿದ ಬಸವ
ಚಿಕ್ಕಸುಗೂರು ಚೌಕಿ ಮಠದ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿ, ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯರು, ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗೇರಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮಹಾಪಾತ್ರ, ರಾಯಚೂರು ಸಹಾಯಕ ಆಯುಕ್ತರಾದ ಗಜಾನನ ಬಾಲೆ, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್, ಸಮಾಜದ ಮುಖಂಡರಾದ ಶರಣಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಮಿರ್ಜಾಪೂರು, ರಾಚನಗೌಡ ಕೋಳೂರು, ಜೆ ಬಸವರಾಜ್, ಹರವಿ ನಾಗನಗೌಡ, ಶಿವಶರಣ ರೆಡ್ಡಿ, ಬಸವರಾಜ ದರೂರು ಸೇರಿದಂತೆ ಇತರರಿದ್ದರು. ಆರ್ಯವೈಶ್ಯ ಸಮಾಜ ಮತ್ತು ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಮೇ 3ರಿಂದ 7ರವರೆಗೆ ವಾಸವಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 3ರಂದು ಬೆಳಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವವು. ಪಂಚಾಮೃತ ಅಭಿಷೇಕ, ಧ್ವಜಾರೋಹಣ, ಕಳಸ ಸ್ಥಾಪನೆ ನಂತರ ಬೆಳಗ್ಗೆ 8 ಗಂಟೆಗೆ ಗೀತಾ ಮಂದಿರದಿಂದ ನಗರೇಶ್ವರ ದೇವಸ್ಥಾನದವರೆಗೆ ಸುಮಂಗಳೆಯರಿಂದ ಕಳಸಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಕಳಸದ ನೀರಿನಿಂದ ವಾಸವಿಯ ಉತ್ಸವ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ. 9:30ಕ್ಕೆ ಅಮ್ಮನವರಿಗೆ ಕುಂಕುಮಾರ್ಚನೆ, 11ಕ್ಕೆ ಕಳಸ ಅಲಂಕಾರ ಸ್ಪರ್ಧೆ, ಸಂಜೆ 6:05ಕ್ಕೆ ವಾಸವಿ ಮಾತೆಗೆ ಮುತ್ತಿನ ಅಲಂಕಾರದ ದರ್ಶನ, ಸಂಜೆ 6:30ಕ್ಕೆ ಭರತನಾಟ್ಯ ಕಾರ್ಯಕ್ರಮ ಮಕ್ಕಳಿಂದ ನಡೆಯಲಿವೆ. ರಾತ್ರಿ 8ಕ್ಕೆ ಶ್ರೀ ವಾಸವಿ ಮಾತೆಗೆ ಸಿಂಹವಾಹನ ಉತ್ಸವ, ನಂತರ ತೊಟ್ಟಿಲು ಸೇವೆ, ನಂತರ ತೀರ್ಥ ಪ್ರಸಾದ ವಿತರಣೆ ಮಾಡಲಾಗುವುದು ಎಂದರು. 7ನೇ ತಾರೀಕು ವರೆಗೆ ಅತಿ ವಿಜೃಂಭಣೆಯಿಂದ ಈ ರಾಯಚೂರಿನ ಸಮಸ್ತ ಆರ್ಯವೈಶ್ಯರ ಸಮಾಜದ ಸಮ್ಮುಖದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು 3ನೇ ತಾರೀಕು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ ತನಕ ಗೀತಾ ಮಂದಿರ, ಆರ್ಯವೈಶ್ಯ ಗೀತಾ ಮಂದಿರದಿಂದ ಸುಮಾರು 200ರಿಂದ 250 ಮಹಿಳೆಯರು ಕುಂಭಗಳಿಂದ ಒಂದು ವಾಸವಿ ದೇವಿಯ ಒಂದು ಪ್ರತಿಮೆಯಿಂದ ನಾವು ನಗರೇಶ್ವರ ದೇವಸ್ಥಾನಕ್ಕೆ ಬಾಜಾ ಭಜಂತ್ರಿಯಿಂದ ಕರೆದುಕೊಂಡು ಹೋಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಅದೇ ರೀತಿಯಾಗಿ ಪ್ರಾರಂಭ ಆದ ನಂತರ ಪ್ರತಿ ದಿವಸ ವಿವಿಧ ಕಾರ್ಯಕ್ರಮಗಳು ನಮ್ಮಲ್ಲಿದ್ದಾವೆ. ಅವತ್ತಿನ ದಿವಸ ಪ್ರತಿ ದಿವಸ ಕುಂಕುಮಾರ್ಚನೆ ಇರ್ತದೆ ದೇವಸ್ಥಾನದಲ್ಲಿ, ಹಾಗೂ ವಿವಿಧ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಇರ್ತವೆ. ಆಮೇಲೆ ಸಾಯಂಕಾಲ ವಾಸವಿ ಮಾತೆಗೆ ಪ್ರತಿ ದಿವಸ ವಿವಿಧ ರೀತಿಯ ಅಲಂಕಾರ ಹಾಗೂ ಇತರ ದೇವರಿಗೆ ಕೂಡ ಅದಕ್ಕೆ ತಕ್ಕಂತೆ ಅಲಂಕಾರ ಮಾಡ್ತಾ ಇದ್ದೀವಿ ನಾವು. ಹಾಗೂ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹಾಗೂ ಪ್ರತಿ ದಿವಸ ರಾತ್ರಿ 8 ಗಂಟೆಗೆ ಅಂದರೆ ವಿವಿಧ ವಾಹನಗಳಿಂದ ಉತ್ಸವವನ್ನು ಮಾಡ್ತಾ ಇದ್ದೀವಿ ನಾವು. ಇದರಲ್ಲಿ ಮುಖ್ಯವಾಗಿ 3, 4, 5, 6 ಇದೇ ರೀತಿಯಿಂದ ಮಾಡಿದರೆ 7ನೇ ತಾರೀಕು ಮಾತ್ರ ನಾವು ಅವತ್ತಿನ ದಿವಸ ಬೆಳಗ್ಗೆ 9 ಗಂಟೆಗೆ ವಾಸವಿ ಹೋಮ, 10ವರೆಗೆ ಪೂರ್ಣಾವತಿ ಮಾಡಿ 11 ಗಂಟೆಗೆ ಸಾಮೂಹಿಕ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ. ಹಾಗೂ 11:15ಕ್ಕೆ ವಾಸವಿ ಖಡ್ಗ ಪಾರಾಯಣ, ವಾಸವಿ ಚರಿತ್ರೆ ಪಾರಾಯಣ, ಹಾಗೂ 11ವರೆಗೆ ವಾಸವಿ ದೇವಿಯ ನೃತ್ಯ ಸೇವೆ, ಪಲ್ಲಕ್ಕಿ ಉತ್ಸವ, ಹಂಸವಾಹನ, ಬೆಳ್ಳಿ ರಥೋತ್ಸವ, ಸುವರ್ಣ ರಥೋತ್ಸವ, ತೊಟ್ಟಿಲು ಸೇವಾ ಈ ರೀತಿಯಾಗಿ ಮಾಡಿ ಸಾಯಂಕಾಲ 5 ಗಂಟೆಗೆ 5ವರೆಗೆ ವಾಸವಿ ಮಾತೆಯ ಅಮ್ಮನವರ ಭವ್ಯವಾದಂಥ ಮೆರವಣಿಗೆ. ಈ ಮೆರವಣಿಗೆಯಲ್ಲಿ ಸುಮಾರು ದಿನಾಂಕ 4ರಿಂದ 6ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಇರಲಿಲ್ಲ, ಅದೊಂದು ಈ ಸರ್ತಿ ಅದು ನಮ್ಮ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ದಾನಿಗಳು ಬಂದಿದ್ದಾರೆ, ಇದೊಂದು ವಿಶೇಷ. ಅದೇ ರೀತಿ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಫ್ರೀ ಹೆಲ್ತ್ ಕ್ಯಾಂಪ್ನಲ್ಲಿ ನಮ್ಮ ಡಾಕ್ಟರ್ ಪ್ರಾಣೇಶ್ ರಾಜ್ ಮತ್ತು ಸೋಮಾ ಶ್ರೀನಿವಾಸ್ ಮತ್ತು ಇವರು ನಮ್ಮ ವಂಶಿ ಕೃಷ್ಣ ಮತ್ತು ವರುಣ್ ತಂದ ಈ 4 ಡಾಕ್ಟರ್ಗಳು ಬಂದು ಫ್ರೀ ಹೆಲ್ತ್ ಕ್ಯಾಂಪು 4ನೇ ತಾರೀಕು ಬೆಳಿಗ್ಗೆ 9ರಿಂದ 3 ಗಂಟೆವರೆಗೆ ಅದನ್ನು ಹಮ್ಮಿಕೊಂಡಿದ್ದೀವಿ. ಈ ಸರ್ತಿ ಅದು
ವಿಶೇಷವಾಗಿ ಇರುತ್ತದೆ ಅಂತಂದು ತಮ್ಮಲ್ಲೆಲ್ಲ ತಿಳಿಸಿಕೊಡಲು ನಾನು ಬಯಸುತ್ತೇನೆ. ಮೊದಲನೇ ದಿನ ಅರ್ಪಣೆ ಮಾಡ್ತೀವಿ, ಮತ್ತದು ದಿನನಿತ್ಯ ಸ್ವಲ್ಪ ಮುಖವಾಡ, ಸ್ವಲ್ಪ ಎದೆ, ಸ್ವಲ್ಪ ಕಾಲು ಈ ರೀತಿ ಮಾಡಿ ಫುಲ್ಲು 3ನೇ ತಾರೀಕು ಮತ್ತು 7ನೇ ತಾರೀಕು ಫುಲ್ಲು ಕವಚ ಅದನ್ನು ಆವಿಷ್ಕರಣ ಮಾಡ್ತೀವಿ. ಈ ಸಂದರ್ಭದಲ್ಲಿ ಚಿಗರಂಬಟ್ಲ ಪದ್ಮರಾಜ್, ಉಪಾಧ್ಯಕ್ಷ ಇಲ್ಲೂರು ಗೋಪಾಲಯ್ಯ ಶೆಟ್ಟಿ, ಬಿ ಜಗದೀಶ್ ಗುಪ್ತಾ, ಕೆಸಿ ವೀರೇಶ್ ಉಪಸ್ಥಿತರಿದ್ದರು. ಬೇಸಿಗೆ ಶುರುವಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಸರಿಪಡಿಸಿ ಎನ್ನುವ ಆದೇಶವಿದೆ. ಆದರೂ ತಾಲೂಕಿನಲ್ಲಿ ಒಂದು ಬೋರ್ವೆಲ್ ಹಾಕಿಲ್ಲ ಎನ್ನುವ ಉತ್ತರ ಅಧಿಕಾರಿಗಳಿಂದ ಬಂದಾಗ ಶಾಸಕ ಮಾನಪ್ಪ ವಜ್ಜಲ್ ಅಧಿಕಾರಿಗಳ ನಡೆಯ ಬಗ್ಗೆ ಗರಂ ಆದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಆಯಾ ಇಲಾಖೆಗಳ ಬಗೆಗೆ ಅಸ್ಪಷ್ಟ ಮಾಹಿತಿ ನೀಡುತ್ತಿರುವಂತೆ ಗರಂ ಆದ ಶಾಸಕ ವಜ್ಜಲ್ ಸಭೆಯಿಂದ ಹೊರ ಹೋದಾಗ ಜನರು ತಮ್ಮ ಸಮಸ್ಯೆಗಳು ಏನಾದವು ಎಂದು ಪ್ರಶ್ನೆ ಮಾಡುತ್ತಾರೆ. ಅವರಿಗೆ ನಾನು ಏನು ಹೇಳಬೇಕು? ಅಸ್ಪಷ್ಟ ಮಾಹಿತಿ ನೀಡಿದರೆ ಹೇಗೆ ಎಂದು ಅಧಿಕಾರಿಗಳನ್ನು ಹಿಗ್ಗಮುಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು. 23-24ರಲ್ಲಿ 99 ಒಂದದ ಸರ್, ಆಮೇಲೆ 79 ಒಂದದ ಸರ್. ಕಾಮಗಾರಿಗಳು ತಗೊಂಡು ಇವತ್ತು ಕಾಮಗಾರಿಗಳು ಇಷ್ಟೊಂದು ಕೊಡ್ಬೇಕಲ್ವಾ? ಇಷ್ಟು ಕಾಮಗಾರಿಗಳದಾವ, ಇಲ್ಲಿ ಊಟದ ಆಕ್ಸಿಡೆಂಟ್ ಗೆಸಿ ನೀವು ಇಷ್ಟು ಪ್ರೋಗ್ರೆಸ್ ಅದಾವ, ಏನು ಕೊಡ್ತಿದ್ರೆ ಎಷ್ಟು ಕೊಟ್ಟು ನೀವು ಹೇಳೋದಕ್ಕೆ ಈ ಕೊಟ್ಟಲಿ ಇಷ್ಟೇ ಶಾಸಕರು MLC ಬಂದು ಕೇಳ್ತಾರ, ಹೋಗ್ಬಿಡ್ತಾರ. ನಾವು ಸುಮ್ಮನೆ ಯಾವ್ದೊಂದು ಹೇಳೋದು ಅಂತ ತಿಳ್ಕೊಂಡ್ರಿ. ಏನು ತಿಳ್ಕೊಂಡ್ರಿ ನೀವು? ಈಗ ಹೊರಗೋದ್ಗಳ ಜನರು ಕೇಳ್ತಾರೆ, ನಮ್ಗಲ್ಲ ನಮ್ಮ ಕರೆಂಟ್ ಏನಾಯ್ತು ಅಂತ ಕೇಳ್ತಾರೆ, ರಸ್ತೆ ಏನಾಯ್ತು ಅಂತ ಕೇಳ್ತಾರೆ, ಕುಡಿಯ ನೀರಿಗೆ ಏನಾಯ್ತು ಕೇಳ್ತಾರೆ, ನಮ್ಮ ಆಸ್ಪತ್ರೆಗಳು ಏನಾದ್ರು ಅವ್ರಿಗೆ ಏನು ಹೇಳ್ಬೇಕು? ಈಗ ನಾವು ಹೊರಗೋಗಿ ನಾವು ಹೇಳ್ರಪ್ಪ, ನೀವು ಈ ರೀತಿ ಉತ್ತರ ಕೊಟ್ಟರೆ ನಾವು ಹೊರಗೆ ಜನ ಪಬ್ಲಿಕ್ ಏನು ಮಾತಾಡ್ಬೇಕು? ಈಗ ನಾವು 23-24 ಇಲ್ಲ, ಯಾವುದೇನು ಅನ್ನೋದಿಲ್ಲ. ನೀವು ಈ ರೀತಿ ಉತ್ತರ ಕೊಟ್ಟರೆ ನಾವು ಈ ಮೀಟಿಂಗ್ದಲ್ಲಿ ಒಬ್ಬರು ಕೂಡ ಒಂದೊಂದು ತಾಸು ನಾವು ಇದು ಮಾಡ್ಕೊಳಕ್ ಆಗಲ್ಲ. ಇಲಾಖೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕೇಳ್ತಕ್ಕಂಥದಕ್ಕೆ ಒಂದು ವಿತಿನ್ 5-10 ನಿಮಿಷದಲ್ಲಿ ನೀವು ಆನ್ಸರ್ಗಳು ಕೊಡ್ತಕ್ಕಂಥ ರೆಡಿಯಾಗಿ ಬರ್ಬೇಕು. ನೀವು ಈ ರೀತಿ ಬಂದ್ರೆ ನಮಗೆ ನೀವು ಇನ್ನೂ ಒಂದು ಸಂಜಿತ ನಿಮ್ಗೆ ಬರೀ ಅಂಕಿಅಂಶ ಓದೋದಾಗ್ತೀರ, ಕೊಡೋದೇ ಅವಾಗ ನೀವು ಮತ್ತೆ ನಮಗೆ ಕೆಲಸ ಮಾಡೋದು ಯಾವಾಗ? ಏನಪ್ಪನವ್ರೆ, ಇದು ಭಾಳ ಮಿಸ್ಟೇಕ್ ಮಾಡ್ತಾ ಇದ್ರಿ ನೀವು, ಇದು ಸರಿಯಲ್ಲ. ಇದನ್ನ ನೀವು ಈ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಬೇರೆ ಸ್ಟೆಪ್ ತಗೋಬೇಕಾಗುತ್ತೆ ಅಷ್ಟೇ. ಸರ್ಕಾರದಲ್ಲಿ ಒಬ್ಬ ಎಡಬ್ಲಿಂದ ಒಬ್ಬ ಸೆಕ್ಷನ್ ಆಫೀಸರ್ ಇರ್ತಕ್ಕಂಥ ನಮ್ಮ ಲಿಂಗಸೂರು ತಾಲೂಕಿಗೆ ಅಷ್ಟೇ ಆದಂತ ನನಗೆ ಅನಿಸ್ತದೆ. ಬಹುಶಃ ಎಲ್ಲಿ ಇರ್ಲಿಕ್ಕಿಲ್ಲ ಈ ತರ ಒಬ್ಬ ಎಡಬ್ಲಿ ನಿಮ್ಗೆ ಎಷ್ಟು ಈ ಸೆಕ್ಷನ್ ಆಫೀಸರ್ ಬೇಕ್ರಿ? 5 ಮಂದಿ ಬೇಕಾ, 6 ಮಂದಿ ಬೇಕಾ? ಎಷ್ಟು ಪೋಸ್ಟ್ ಖಾಲಿ ಇದೆ ನಿಮ್ ತಳಕ? ಒಂದು ಎ ಸರ್, ಒಂದು 3 ಜೆ ಇರ್ತದೆ ಸರ್. ನಮ್ಮಲ್ಲಿ ಒಬ್ಬರೇ ಜೆ ಇರ್ತಾರೆ ಸರ್, 3 ಪೋಸ್ಟ್ ಖಾಲಿ ಸರ್. ಒಟ್ಟು 4 ಪೋಸ್ಟ್ ಬೇಕಾ ನಿಮ್ಗೆ? 4 ಪೋಸ್ಟ್, ತಾಲೂಕು ಪಂಚಾಯತ್ 2 ಪೋಸ್ಟ್ ಇರ್ತಾರೆ. ಒಟ್ಟು 6 ಪೋಸ್ಟ್. ಅದ್ರಾಗ ಈಗ ಒಂದೇ ಐತಿ, ಒಬ್ಬರೇ ಇರ್ತಾರೆ. ಒಬ್ಬರೇ ಕಡೆ ತಾಲೂಕು ಪಂಚಾಯತಿನ ಎನರ್ಜಿ ಅವರೇ ಮಾಡ್ಬೇಕು, ನಿಮ್ಮ ಇಲಾಖೆ ವರ್ಗನ ಅವರೇ ಮಾಡ್ಬೇಕು. ಸಾಧ್ಯ ಇಲ್ಲ ಮಾತಿದು. ಸುಮ್ಮನೆ ಆಗ್ತದೆ, ವಿಷಯ ಯಾಕೆ ಇದು ಮಾಡ್ತಾ ಇಲ್ಲ ಅಂತ ಹೇಳಿ. ಸರ್ಕಾರದಿಂದ ಬಡ ರೈತರಿಗಾಗಿ ಬಂದಿರುವ ಗಂಗಾ ಕಲ್ಯಾಣ ಕೆಲಸವನ್ನು ಯಾಕೆ ವಿಳಂಬ ಮಾಡುತ್ತೀರಿ? ಟಿಸಿ ಸುಟ್ಟರೆ ರೈತರನ್ನು ತಿರುಗಾಡಿಸುತ್ತೀರಿ. ದೊಡ್ಡಿ ತಾಂಡ ಸೇರಿ ಹಲವಾರು ಕಡೆಗೆ ವಿದ್ಯುತ್ ಸಮಸ್ಯೆ ಇದೆ, ಯಾವುದನ್ನು ನೀವು ಸರಿಪಡಿಸುವ ಕೆಲಸ ಮಾಡಿಲ್ಲ ಎಂದು ಜೆಸ್ಕಾಂ ಅಧಿಕಾರಿ ಕರಿಬಂಟ ನಾಳರವರಿಗೆ ತರಾಟೆಗೆ ತೆಗೆದುಕೊಂಡರು. 110 ಕೆವಿ 3 ಬಂದಿವೆ. ಸೋಲಾರ್ ರೈತರಿಗೆ ಉಪಯುಕ್ತ ಇದೆಯಾ ಎನ್ನುವುದನ್ನು ತಿಳಿದು ಮೇಲಧಿಕಾರಿಗಳಿಗೆ ಬರೆಯಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಗ್ರಾಮ ಪಂಚಾಯತ್ ಎಲ್ಲಿ ಬರುತ್ತೆ? ಅದಕ್ಕೆ ಲಾಸ್ಟ್ ಇಯರ್ ಏನಾಯ್ತು ಸರ್, ಫ್ರಾಡ್ ಅಂತ ಡಿಕ್ಲೇರ್ ಆಗಿದ್ದರಿಂದ ಅವಾಗ ಹೆಚ್ಚುವರಿಯಾಗಿ ಸರ್ಕಾರದಿಂದ ಹಣ ಕೊಟ್ಟಿದ್ರು ಸರ್. ನಾವು ಹೊರಗಡೆಯಿಂದ ಬೋರ್ವೆಲ್ ತಗೊಂಡ್ರೆ ಅದಕ್ಕೆ ತಹಶೀಲ್ ಆಫೀಸಿಂದ ಪೇಮೆಂಟ್ ಆಗ್ತಾ ಇತ್ತು. ಈ ವರ್ಷ ಬರಗಾಲ ಘೋಷಣೆ ಆಗದೆ ಇರೋದ್ರಿಂದ ಸರ್ ನಮಗೆ ಕ್ಲಿಯರ್ ಆಗಿ ಡಿ ಸಿ ಸಾಹೇಬರು ಹೇಳಿದ್ದಾರೆ ಸರ್, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ನಮಗೆ ಫಂಡ್ಸ್ ಇದೆ ಅದರಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಯಾವ ಫಂಡ್ಸ್ ಇದೆ? 50 ಕೆಸಿ ಒಂದೇ ಸರ್ ಗ್ರಾಮ ಪಂಚಾಯತಿ. ಯಾವ ಪಂಚಾಯತಿಯಲ್ಲೂ ಕುಟುಂಬ ಪ್ರದೇಶದಲ್ಲಿ ಕುಡಿಯೋ ನೀರು ಬೋರ್ ಹಾಕ್ಸ್ಬಾರ್ದಂತೆ ಸರ್. ಈಗ ಏನಾಗ್ತದೆ ನೀವು ಕೆಲಸ ಮಾಡ್ರಿ, ನೀವು ಸರಿ ಕೆಲಸ ಮಾಡಿದ್ರೆ ಕಾಲುವೆ ಎಲ್ಲ ಸರಿ. ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನೀವು ಯಾವ ಪಂಚಾಯತಿ ಕಂಟ್ರೋಲ್ ಅಥವಾ ಯಾವ ನೋಡಿಲ್ಲ ನಾವು. ಪಂಚಾಯತಿ ಕಟ್ಟಿದರೆ ವೇಜು 30, ಕೆಲವೊಂದು ಪಂಚಾಯತಿಗೆ ಒಂದು 30 ಒಳಗೆ ಬರ್ಬೋದು, 30 ಮೇಲೆ ಬರ್ಬೋದು. ಈ ರೀತಿ 30ರಿಂದ 35 ಲಕ್ಷ ಬರ್ತದಂತ ಸಿ.ಇ.ಒ ಅವರು ಹೇಳ್ತಾರೆ. ನಮ್ಮಲ್ಲಿ 30 ಪಂಚಾಯತಿಗಳು ಟೋಟಲ್. 30 ಪಂಚಾಯತಿಗೆ 30-35 ಲಕ್ಷ ಬಂದ್ರೆ ಯಾವುದೇ ಸಮಸ್ಯೆ ನಮ್ಮಲ್ಲಿ ಉದ್ಭವಿಸಲ್ಲ.
33 ಮಿನಿಮಮ್ ನಮಗೆ 7 ಲಕ್ಷ ಒಂದು 8 9 ಕೋಟಿ ರೂಪಾಯಿ ಬರುತ್ತೆ ನಮಗೆ. ಸಮಸ್ಯೆನೇ ಬರಬಾರ್ದು. ಇಲ್ಲಿವರೆಗೂ ಒಂದು ಬೋರನ್ನು ಒಂದು ಊರಾಗ ನಾವು ಕೊಡೋದಿಲ್ಲ. ಈ ಹಣ ಎಲ್ಲಿ ಹೋಯ್ತು, ಇದು ಹೆಂಗೆ ಖರ್ಚು ಮಾಡಿದ್ರಿ? ಮತ್ತು ಆ ಖರ್ಚು ಮಾಡೋದು ನಿಮ್ಮ ಗಮನಕ್ಕೆ ಐತೋ ಇಲ್ವಾ? ನಿಮ್ಮ ಮುಖಾಂತರನೇ ಖರ್ಚು ಮಾಡ್ಬೇಕದು. ಡ್ರಿಂಕಿಂಗ್ ವಾಟರ್ ಮುಖಾಂತರ ನೀವೇ ಇಲಾಖೆ ನಿಮಗೆ ಗೊತ್ತದ. ಕುಡಿಯುವ ಯೋಜನೆ ನೀವೇ ಮಾಡಬೇಕಾಗಿತ್ತು. ನಿಮಗಂತೂ 1 ರೂಪಾಯಿ ನಿಮ್ಮ ಗಮನಕ್ಕೆ ಇಲ್ಲ. ಮತ್ತು ಹಣ ಎಲ್ಲಿ ಹೋಯ್ತದು? 30-35 ಲಕ್ಷ ಪಂಚಾಯತಿ ಬಂದ ಹಣದಾಗ ನಾವು ಒಂದು ಬೋರ್ವೆಲ್ ಕೊಡೋದ್ರ ಒಂದು ತಾಲೂಕಾಗಂದ್ರೆ ಇಡೀ 8-9 ಕೋಟಿ ರೂಪಾಯಿ ಎಲ್ಲಿ ಹೋಯ್ತಿದ್ದು? ಏನಾಯ್ತು ಹಣ? ಜಲಧಾರೆ ಕಾಮಗಾರಿಯನ್ನು ಗುಣಮಟ್ಟದಿಂದ ಕೂಡಿಲ್ಲವೆಂದು ಅಂದಾಜು ಸಮಿತಿ ವರದಿಯನ್ನು ಸರ್ಕಾರಕ್ಕೆ ನೀಡಿದೆ. ಬಿಲ್ ಮಾಡಬಾರದು ಎಂದು ಹೇಳಿದೆ. ಆದರೆ ನೀವು ಗುತ್ತಿಗೆದಾರರಿಗೆ ಯಾವುದೇ ಆದೇಶವಿಲ್ಲದೆ ಬಿಲ್ ಮಾಡಿದ್ದೀರಿ. ಇದಕ್ಕೆ ತಕ್ಕ ಶಿಕ್ಷೆ ನೀವು ಅನುಭವಿಸುತ್ತೀರಿ ಎಂದು ನೀರು ಸರಬರಾಜು ಇಲಾಖೆ ಎಇಇಯವರಿಗೆ ಹೇಳಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅತಿಥಿ ಶಿಕ್ಷಕರಿಗೆ ಸರಿಯಾಗಿ ವೇತನ ದೊರೆಯುತ್ತಿಲ್ಲ. ಕಾಮಗಾರಿಗಳಿಗೆ ಬಂದಿರುವ ಹಣ ಲೂಟಿಯಾಗುತ್ತಿದೆ. ಮಾನವೀಯತೆ ಇದ್ದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ, ಇಲ್ಲವಾದರೆ ಜಾಗ ಖಾಲಿ ಮಾಡಿ ಎಂದು ಅಧಿಕಾರಿಗಳನ್ನು ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು. ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ ಮಾತನಾಡುತ್ತಾ, ಬೇರೆ ತಾಲೂಕಿನಲ್ಲಿ ಗ್ಯಾರಂಟಿ ಅಧ್ಯಕ್ಷರು PLD, TA, PCM ಸೇರಿ ಹಲವರನ್ನು ವೇದಿಕೆಗೆ ಕರೆಯುತ್ತಾರೆ. ಆದರೆ ಇಲ್ಲಿ ಯಾಕೆ ಪಾಲನೆಯಾಗುತ್ತಿಲ್ಲವೆಂದಾಗ ಅದು ಪ್ರೋಟೋಕಾಲ್ ಪ್ರಕಾರವಿಲ್ಲವೆಂದು MLC ಶರಣಗೌಡ ಪಾಟೀಲ್ ಬಯ್ಯಾಪುರು ಸಮಜಾಯಿಸಿದರು. ಅದಕ್ಕೆ ಪೇಮೆಂಟ್ ಮಾಡಲಿಕ್ಕೆ ಜಸ್ಕಾಮಿಗೆ ನೇರವಾಗಿ ಪಾವತಿ ಆಗ್ತದೆ. ಅದನ್ನು ಹೊರತುಪಡಿಸಿದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಿಬ್ಬಂದಿಗಳಿಗೆ ಸುಮಾರು ದಿನಗಳಿಂದ ಸಂಬಳ ಇಲ್ಲ. ಸೊ ಕೆಲವು ಸಿಬ್ಬಂದಿಗಳಿಗೆ ಈ 15 ಹಣಕಾಸಿನಲ್ಲಿ ಸಂಬಳ ಆಗ್ತದೆ. ಸಂಬಳ ಒಂದು ನೈರ್ಮಲೀಕರಣ ಮತ್ತು ಜಸ್ಕಾಮ್ ಪೇಮೆಂಟ್ ಆಗ್ತದೆ ಮತ್ತು ವಾಟರ್ ಸಪ್ಲೈ ಮೇಂಟೆನೆನ್ಸ್ ಆಗ್ತದೆ. ಸೊ ಈ 4 ಹೆಡ್ಡಿಗೆ ಮೇಜರ್ ಆಗಿ ಈ 15 ಹಣಕಾಸನ್ನ ಖರ್ಚು ಮಾಡ್ತಾರೆ. ಕೃಷಿ, ಶಿಕ್ಷಣ, ಸಮಾಜ ಕಲ್ಯಾಣ, ಪರಿಶಿಷ್ಟ ಪಂಗಡ, CDPO, ಪಶುಸಂಗೋಪನೆ ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಂಶಾಲಂ, EO ಉಮೇಶ್, KDP ನೂತನ ಸದಸ್ಯರು ಇದ್ದರು. ತಾಲೂಕಿನ ಹುಟ್ಟಕನೂರು ಗ್ರಾಮದ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ದೇವಗುರು ಪಟ್ಟಾಧಿಕಾರ ನಡೆಯಿತು. ಶಿವಾನುಗ್ರಹ, ಶಾಪಾನುಗ್ರಹ ಸಂಪನ್ನರಾಗಿ ಭಕ್ತರನ್ನು ಉದ್ಧಾರ ಮಾಡುವ ಶಕ್ತಿಯನ್ನು ಪಡೆದುಕೊಂಡು ಜನ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವಂತೆ ಜಾಲಹಳ್ಳಿಯ ಶ್ರೀ ಜಯಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವದಿಸಿದರು. ತಾಲೂಕಿನ ಉಟಕನೂರು ಗ್ರಾಮದ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಇಂದು ಶ್ರೀ ಮರಿಬಸವರಾಜ ದೇಶಿಕೇಂದ್ರ ದೇವರ ಗುರು ಪಟ್ಟಾಧಿಕಾರ ಅಂಗವಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವೀರಶೈವ ಧರ್ಮದ ವಿಧಿಗನುಗುಣವಾಗಿ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ದೇವರಿಗೆ ಶಟಸ್ಥಲ ಬ್ರಹ್ಮ ಉಪದೇಶ ನೀಡಿ ದಂಡ, ಕಮಂಡಲ, ಮುದ್ರ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ನೀಡಿ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳೆಂದು ನೂತನವಾಗಿ ನಾಮಕರಣ ಮಾಡಿ ಗುರು ಪಟ್ಟಾಧಿಕಾರ ನೆರವೇರಿಸಿ ಗುರು ಉಪದೇಶ ನೀಡಿ ಮಾತನಾಡಿದರು. ಇಂದಿನಿಂದ ಶ್ರೀ ಅಡವಿ ಸಿದ್ದೇಶ್ವರ ಮಠವು ಕಾಶಿ ಪೀಠದ ಶಾಖಾ ಮಠವಾಗಿ ಶ್ರೀಗಳು ವೀರಶೈವ ಧರ್ಮದ ಉದ್ಧಾರಕರಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುವಂತೆ ತಿಳಿಸಿದರು. ಮುಂದೆ ಹೋಗ್ಬಿಡ್ರಿ ಹೊಡೆದ್ರಿ ಸರ್ ಬರೀ
ಹಾಗೂ ಶ್ರೀಮಠದಲ್ಲಿ 49 ಜಂಗಮ ವಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನು ನೀಡಿ ಉಪದೇಶ ನೀಡಿದ ಶ್ರೀಗಳು ಶಿಲೆಗೆ ಸಂಸ್ಕಾರವನ್ನು ನೀಡಿದ್ದಲ್ಲಿ ಶಿಲ್ಪವಾಗುವಂತೆ ಮಾನವನಿಗೆ ಸಂಸ್ಕಾರ ನೀಡಿದ್ದಲ್ಲಿ ಮಹಾದೇವನಾಗುತ್ತಾನೆ. ಲಿಂಗ ದೀಕ್ಷೆಯನ್ನು ಪಡೆದ ವಟುಗಳು ನಿತ್ಯ ಲಿಂಗ ಪೂಜೆಯನ್ನು ಮಾಡಿಕೊಂಡು ಶಿವನ ಅನುಗ್ರಹವನ್ನು ಹೊಂದುವಂತೆ ತಿಳಿಸಿದರು. ಹೊನ್ನಿಗೆ ಸಂಸ್ಕಾರ ಕೊಟ್ಟರೆ ತೊಡಿಗೆಯಾಗುವುದು, ಮನುಷ್ಯರಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗುವುದು. ಆಗ ಇವತ್ತು ನಮ್ಮ ಪೂಜ್ಯರಿಗೆ ಸಂಸ್ಕಾರ ಆಗಿದೆ ಎಂದ ಮೇಲೆ ಅವರು ಶಿವಾಚಾರ್ಯ ಸಂಪನ್ನರಾಗಿ, ಶಾಪಾನುಗ್ರಹ ಸಮರ್ಥರಾಗಿ, ತಪೋನುಗ್ರಹ ಸಮರ್ಥರಾಗಿ ಸಮಾಜದಲ್ಲಿ ಭಕ್ತರನ್ನ ಉದ್ಧರಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಿಜವಾಗ್ಲೂ ನಿನ್ನೆ ಹೇಳಿದ ಅವರ ತಂದೆ ತಾಯಿಗಳು ಪೂಜ್ಯರ ಸಮಾಜದಲ್ಲಿ ಇದ್ದು ಸಮಾಜದಲ್ಲಿರ್ತಕ್ಕಂಥ ದೊಡ್ಡ ಉದ್ದೇಶದಿಂದ ಮಗುವನ್ನು ದಾನ ಮಾಡಿದ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ನೂತನ ರಥದ ಲೋಕಾರ್ಪಣೆ ಮಾಡಿ ನೂತನವಾಗಿ ಶ್ರೀ ಅಡವಿಸಿದ್ದೇಶ್ವರ ಮಠದ ಗುರು ಪಟ್ಟಾಧಿಕಾರ ಪಡೆದ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಪಡೆದರು. ವೇದ ಬ್ರಹ್ಮ ಡಾಕ್ಟರ್ ಚಂದ್ರಶೇಖರಯ್ಯ ಹಿರೇಮಠ ನೇತೃತ್ವದಲ್ಲಿ ನೂತನ ಶಿಲಾಮಂದಿರ ವಾಸ್ತುಶಾಂತಿ ಹೋಮ, ನೂತನ ರಥಕ್ಕೆ ರಥಾಂಗ ಹೋಮ ಹಾಗೂ ಪೂರ್ಣಾಹುತಿ ಕಾರ್ಯಕ್ರಮ ನಡೆದವು. ತಮ್ಮ ಸಂತಾನವನ್ನು ಲೋಕ ಕಲ್ಯಾಣಕ್ಕಾಗಿ ಸ್ವಾಮಿಯನ್ನಾಗಿ ನೀಡಿರುವುದರಿಂದ ನೂತನ ಶ್ರೀಗಳ ತಂದೆ ಬಸವಲಿಂಗಯ್ಯ ಹಾಗೂ ತಾಯಿ ಸಿದ್ದಮ್ಮ ದಂಪತಿಗಳಿಗೆ ವಸ್ತ್ರ ಹಾಗೂ ಸ್ವರ್ಣವನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಬೃಹನ್ಮಠ ನೀಲೋಗಲ್ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿಂಧನೂರಿನ ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ತುರ್ವಿಹಾಳ ಪುರವರ ಮಠದ ಅಮರಗೊಂಡ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಡವಿ ಅಮರೇಶ್ವರ ಮಠದ ಶ್ರೀ ತೋಂಟದಾರ್ಯ ಮಹಾಸ್ವಾಮಿಗಳು, ಕರೇಗುಡ್ಡ ಮಹಂತೇಶ್ವರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶಾಸಕ ಹಂಪಯ್ಯ ನಾಯಕ್, ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ, ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್, ಗಂಗಾಧರ್ ನಾಯಕ್, ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ್, ಡಾಕ್ಟರ್ ಬಸವರಾಜಪ್ಪ ಪೋತ್ನಾಳ್, ಅಬ್ದುಲ್ ಗಫೂರ್ ಸಬ್, ಶಾಂತಪ್ಪ, ಸೈಯದ್ ಖಾಲಿದ್, ಗುರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಬಸವ ಜಯಂತಿ ಆಚರಣೆ. ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆಗೆ ಗಣ್ಯ ಮಹನೀಯರಿಂದ ಮಾಲಾರ್ಪಣೆ. ಮೇ 3ರಿಂದ 7ರವರೆಗೆ ವಾಸವಿ ಜಯಂತಿ, ಸಾವಿತ್ರಿ ಪುರುಷೋತ್ತಮ. ಅಸ್ಪಷ್ಟ ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ತರಾಟೆ, ಮಾನಪ್ಪ ವಜ್ಜರ್. ಮತ್ತು ಜನಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಿ ಜಾಲಹಳ್ಳಿಯ ಶ್ರೀಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.